ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ನನ್ನ ಮಗಳಿಗೆ ಮೊಟ್ಟೆ ಓಡಿಸ್ತಿದ್ವಿ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೀವು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ, ಕೆಳಗಡೆ ಐ ಡಿ ಕೊಡ್ತೀನಿ, ಬೇಗ ಮಾಡಿ ಸಪೋರ್ಟ್ ಮಾಡಿ. ನಾನು ಹಸ್ಬೆಂಡು ಪಾಪು 3 ಜನ ಹೋಗ್ತಿದ್ದಿದ್ದು ದೇವಸ್ಥಾನಕ್ಕೆ. ಸೊ ನಾನು ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡು, ಪರವಾಗಿಲ್ಲ, ಏನೂ ಆಗೋಲ್ಲ ಅಂದರು. ಸೊ ಅದಕ್ಕೆ ನಾನು ಆಟೋಲ್ಲೇ ಕೂತ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದೆ. ಪಾಪುಗಂತೂ ನಿದ್ದೆ ಬಂದುಬಿಟ್ಟಿತ್ತು. ಬೆಳಗ್ಗೆ ಬೇಗ ಅವಳು ಜಲ್ದಿ ಎದ್ದಿದ್ಲು ಅಂತ ಮಲಗಿಬಿಟ್ಟಿತ್ತು. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಪೂಜೆ ಸಾಮಾನು ತೊಗೊಂಡಿದ್ದೀವಿ. ಇವಾಗ ಏನಿದ್ರು ಪಾಪುಗೆ ಹೋಗಿ ಮೊಟ್ಟೆ ಹೊಡೆಸ್ಬಿಟ್ಟು ಇನ್ನೊಂದ್ಸತಿ ಸ್ನಾನ ಮಾಡಿಸ್ಬಿಟ್ಟು ದರ್ಶನಕ್ಕೆ ಹೋಗೋದು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಮೊಟ್ಟೆ ಹೊಡೆಸ್ತವ್ರೆ. ಸೊ ಅವರಿಬ್ಬರು ಮುಡಿ ಕೊಟ್ಟಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು. ಫೈನಲಿ ರೀಚ್ ಆಗಿ ನಡ್ಕೊಂಡು ಹೋಗ್ತಿದ್ದೀವಿ. ನೋಡಿ, ಅಪ್ಪ ಮಗಳಿಬ್ಬರು ಹೋಗ್ತಾವ್ರೆ. ಸೊ ಅಲ್ಲಿ ಸಾಂಗ್ಸ್ ಹಾಕಿದ್ರು ಅಂತ ವಿಡಿಯೋ ಅಲ್ಲಿ ಸೌಂಡ್ ಕಟ್ ಮಾಡಿದ್ದೀನಿ. ಟಿಕೆಟ್ ಅಂತೆ ಕೊಡೋ. ಸೆಕೆಂಡ್ ವಿಂಡೋ ಗಡ್ಡೆ ಹತ್ಬೇಕಾ? ನೋಡಿ ನನ್ನ ಮಗಳು ಹೆಂಗೆ ಕಾಣಿಸ್ತವಳೆ ಮೊಟ್ಟೆ ಹುಡ್ಕೊಂಡು. ಇಷ್ಟೊತ್ತು ಗೊತ್ತೇ ಇದ್ದಿಲ್ಲ. ನೋಡಿ, ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಬರ್ತಾವೆ. ನನ್ನ ಮಗಳದು ಮಾತ್ರ ಮಾಡಿದ್ದೀನಿ. ನನ್ನ ಗಂಡಂದು ಮಾಡೋಕ್ಕಾಗ್ತಾಯಿಲ್ಲ, ಅವರು ವಿಡಿಯೋ ಮಾಡಬಾರ್ದು ಅಂತ. ಸೊ ನಮ್ಮ ಹಸ್ಬೆಂಡು ಸ್ನಾನ ಮಾಡಿ ರೆಡಿ ಆಗ್ತವ್ರೆ. ನಮ್ಮ ಹಸ್ಬೆಂಡ್ ಹೆಂಗಿದಾರಂತೆ ಕಮೆಂಟ್ ಮಾಡಿ. ಚಿಕ್ಕ ಹುಡುಗಂತರ ಇಲ್ವೋ? ನನ್ನ ಮಗಳು ಆಲ್ರೆಡಿ ರೆಡಿನೇ ಆಗ್ಬಿಟ್ಟವಳೆ ಸ್ನಾನ ಮಾಡಿಕೊಂಡು. ಸೊ ನೋಡಿ ನನ್ನ ಮಗಳು ಹೆಂಗಿದ್ದಾಳೆ ಅಂತಲೂ ಕಮೆಂಟಲ್ಲಿ ತಿಳಿಸಿ. ಡಾಡನ ಮರ್ತೇ ಹೋಗ್ಬಿಟ್ಟಿದ್ದಲ್ಲ. ನೋಡಿ ಹೆಂಗ ಅಲ್ತವಳೆ. ಓ, ಈ ಕಡೆ ಒಂದು ಗುಂಡು, ಈ ಕಡೆ ಒಂದು ಗುಂಡು. ಫೈನಲಿ ಇವಾಗ ದರ್ಶನಕ್ಕೆ ಹೋಯ್ತಾ ಇದ್ದೀವಿ. ಗುಂಡು ಗುಂಡುಮ್ಮ. ಫೈನಲಿ ದರ್ಶನ ಮುಗೀತು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಇವಾಗ ಈಚೆ ಹೋಗಿ ವಿಡಿಯೋಸ್ ಮಾಡಿಕೊಂಡು ಮನೆಗೆ ಹೊರಡೋದೆ. ಲಡ್ಡು ಇಸ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿ 2 ಮೊಟ್ಟೆ. ಗುಂಡೂಸ್. ಸೊ ಇವಾಗ ಇಲ್ಲೊಂದು ಫೋಟೋ ಹಿಡ್ಕೊಂಡು ಹೋಗೋದೆ. ನೋಡಿ ಚಿನ್ನಿ, ಏನು ಇಸ್ಕೊಂಡೆ ತೋರಿಸ್ ನೀನು. ಪಾಪ ಏನು ಇಸ್ಕೊಂಡೆ? ಅದಾ ನೋಡಿ, ಇವಳು ಅದು ಬೇಕೇ ಗಾಡಿ ಅದು ಬೇಕೇ ಬೇಕು ಅಂತ ಇಸ್ಕೊಂಡವಳೆ. ಮೊಟ್ಟೆಲಿ ಹೆಂಗಿದಲ್ಲ ನೋಡಿ ಚಿನ್ನಿ ಮರಿ. ಸೊ ಅಲ್ಲಿ ಬ್ಯಾಗ್ ಇತ್ತು, ಅವ್ರು ಎತ್ಕೊಂಡು ಹೋಗೋಕೆ ಹೋಗಿದ್ದಾರೆ. ಬಂದಮೇಲೆ ಮನೆಗೆ ಹೋಗೋದರಿಯಲ್ಲಿ ಟಿಫನ್ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಹೋಗಬೇಕು. ಸೊ ಟಿಫನ್ ಮಾಡೋಕ್ಕೆ ಹೋಗಿ ಬಂದಿದ್ದೀವಿ. ನನ್ನ ಗುಂಡು ನೋಡಿ, ಗುಂಡು 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 ಗುಂಡು. ಕೂದಲಿಲ್ಲಮ್ಮ, ಕೂದಲಲ್ಲಿ ತೋರಿಸ್, ನಿಂದು ತೋರಿಸು.
ಇಷ್ಟು ಮನೆಗೆ ಹೋಗ್ಬೇಕು ನೋಡಿ. ನಮ್ಮ ಹಸ್ಬೆಂಡ್ ಮನೆ ಹಾಕ್ಸಿದ್ರು. ಓ ನಮ್ಮ ಗುಂಡು ಗುಂಡು ಮಾರಿ ನೀನು ಕೂದಲಿಲ್ಲಮ್ಮ ಚಾರುವೆ, ಕೂದಲಿಲ್ಲಮ್ಮ ತೋರ್ಸ್ ತಲೆಯಲ್ಲಿ ಕೂದಲು, ತಲೆಯಲ್ಲಿ ಕೂದಲಿಲ್ಲಮ್ಮ, ಗುಂಡು ಹಾಕ್ಬಿಟ್ಟಿದ್ಯಾ? ಮುದ್ದ ಕೊಡಮ್ಮ. ನಮ್ಮ ಹಸ್ಬೆಂಡು ಇಸ್ಕೊಳಕ್ಕೆ ಹೋಗಿದ್ದಾರೆ. ಇವಳು ಯಾರಮ್ಮ? ಯಾರು ಬೇಕು? ಯಾರು ಬೇಕು? ನಾಳೆ ಅಲ್ಲಿರ ನೋಡಿ, ಅಲ್ಲಿ ಕಾಣಿಸ್ತಾ ಚಾಲ್ವಿ ಗುಂಡು. ಸೊ ಫೈನಲಿ ವಿಲ್ಸನ್ ಗಾರ್ಡನ್ಗೆ ಬಂದಿದ್ದೀವಿ. ಇವರೇನು ಆಟೋ ರೆಡಿ ಮಾಡಿಸ್ಬೇಕಂತೆ, ಸಿಸ್ಟಮ್ ಹಾಕ್ಸ್ಬೇಕಂತೆ. ಅದು ಹಾಕ್ಸ್ಕೊಂಡು ಹಂಗೆ ಮನೆಗೆ ಹೋಗಿ ಮಲ್ಕೊಳೋದೇ ಅಷ್ಟೇ. ಫುಲ್ ಟಯರ್ಡ್ ಆಗಿಬಿಟ್ಟೈತೆ. ಗುಂಡು ಬಾಸ್ ಮೊಟ್ಟೆ ಶಿವಾಜಿ ಬಾಸ್. ಸೊ 1 o'clockಗೆಲ್ಲ ನಾವು ಮನೆಗೆ ರೀಚ್ ಆಗಿಬಿಟ್ವಿ. ರೀಚ್ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾನು ಮಲಗಿಬಿಟ್ಟು ಇವಾಗ ಎದ್ದು ಮನೆಯೆಲ್ಲ ಹಂಗಂಗೆ ಬಿಟ್ಟೋಗಿದೆ. ಸೊ ಮನೆ ಕ್ಲೀನ್ ಮಾಡಿ ರೆಡಿ ಆಗಿಬಿಟ್ಟು ನಮ್ಮ ಅಕ್ಕಗೆ ಲಡ್ಡು ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಾಗಿ ವೇಟ್ ಮಾಡ್ತಾಯಿರಿ. ಬಾಯ್.